ನೀವು ಹೊನ್ನಾವರದಲ್ಲಿದ್ದು ಊಟಕ್ಕೆ ಎಲ್ಲಿಗೆ ಹೋಗೋದು ಅಂತ ಆಲೋಚನೆ ಮಾಡ್ತಿದ್ರೆ ಈ ಹೋಟೆಲನ್ನು ನಾನು ರೆಕಮೆಂಡೇಷನ್ ಮಾಡ್ತೀನಿ ನೋಡಿ. ಇದಕ್ಕೆ ಗಂಧದ ಓಣಿ ಅಂತ ಕರೀತಾರೆ. ಹಾಗಂತ ಇಲ್ಲಿ ಗಂಧದ ಮರ ಏನೂ ಇಲ್ಲ. ನೀವು ಕಾರಲ್ಲಿ ಬರ್ತೀರಾ ಅಂತ ಹೇಳಿದರೆ ಕಾರ್ ಪಾರ್ಕ್ ಮಾಡಲು ಕೂಡ ವಿಶಾಲವಾದ ಸ್ಥಳವಿದೆ ನೋಡಿ. ಬಾಳೆ ಎಲೆಯನ್ನು ಎಷ್ಟು ಸ್ವಚ್ಛವಾಗಿ ಒರೆಸ್ತಾ ಇದ್ದಾರೆ ನೋಡಿ. ಮಸಾಲೆ ತುಂಬಿರುವಂಥ ಬಕೆಟ್ಗೆ ಮೀನನ್ನು ಸೇರಿಸಿ ಸ್ವಲ್ಪ ಸಮಯ ಬಿಟ್ಟು ನಂತರ ರವೆಯಲ್ಲಿ ಹೊರಲಾಡಿಸಿ ನಂತರ ಫ್ರೈ ಮಾಡ್ತಾರೆ ನೋಡಿ. ಇದನ್ನು ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರೋದಂತೂ ಖಂಡಿತ. ಹಾಗಾದರೆ ಈ ಹೋಟೆಲ್ ಎಲ್ಲಿ ಬರುತ್ತೆ, ಊಟಕ್ಕೆ ಏನೆಲ್ಲ ಇರುತ್ತೆ, ಇದರ ಬಗ್ಗೆ ಮುಂದೆ ತಿಳಿದುಕೊಳ್ಳುವ. ಈ ಹೋಟೆಲಿನ ಹೆಸರು ಮನೆ ಊಟ ಅಂತ. ಹೆಸರಿಗೆ ತಕ್ಕಂತೆ ಇದು ಮನೆ ಊಟನೇ. ಯಾಕಂದರೆ ಇಲ್ಲಿ ಅನ್ನ ಮಾಡೋದು, ಸಾರು ಮಾಡೋದು, ಮೀನು ಕ್ಲೀನ್ ಮಾಡೋದು, ಹಾಗೆ ಮೀನು ಫ್ರೈ ಮಾಡೋದು ಎಲ್ಲರೂ ಹೆಂಗಸರೇ. ನಿಮ್ಮ ಮನೆಯಲ್ಲಿ ಹೆಂಡತಿ ಅಥವಾ ತಾಯಿ ಯಾವ ರೀತಿ ಅಡುಗೆ ಮಾಡ್ತಾರೆ ನೋಡಿ, ಅದೇ ಥರ ಇರುತ್ತೆ. ರೇಟ್ ಕೂಡ ಜಾಸ್ತಿ ಇಲ್ಲ. ಮನಸ್ಸಿಗೂ ಹಿತ, ಜೇಬಿಗೂ ಹಿತ. ಗೇಟ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದಾಗೆ ನಮಗೆ ಹೋಟೆಲಿಗಲ್ಲ ಯಾವುದೋ ತೋಟದ ಮನೆ ಒಳಗಡೆ ಹೋಗ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ ನೋಡಿ. ಅಂತೆ ಇಷ್ಟು ಚೆನ್ನಾಗಿದೆ ಅಲ್ಲ. ಮತ್ತು ಕೈ ತೊಳೆಯಲು ಹೊರಗಡೆನೇ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ನೀರಿನ ವ್ಯವಸ್ಥೆ ಹೊರಗಡೆನೇ ಇದೆ. ಆ ಕಡೆ ಸಣ್ಣದಾದ ಪುಟ್ಟದ ಒಂದು ತೋಟ ಇದೆ ನೋಡಿ. ಸೋಪ್ ಇದೆ. ಬನ್ನಿ ಒಳಗಡೆ ಹೋಗುವ. ಒಟ್ಟಿಗೆ 16 ಜನ ಕೂತ್ಕೊಳ್ಬೋದು ನೋಡಿ. ಆ ಕಡೆ ಟೇಬಲ್ ಇದೆ, ಈ ಕಡೆ ಟೇಬಲ್ ಇದೆ ನೋಡಿ. ಬನ್ನಿ ಒಳಗಡೆ ಹೋಗುವ. ಈ ಕಡೆ ಫ್ರಿಡ್ಜ್ ಇದೆ ನೋಡಿ. ನೀರಿನ ಬಾಟ್ಲಿ ಕೂಡ ಇದೆ ನೋಡಿ. ಇಲ್ಲಿ ಪಾರ್ಸೆಲಿಗೆ ರೆಡಿಯಾಗಿರುವಂಥ ಐಟಮ್ಗಳು ನೋಡಿ. ಸಾರಿದೆ. ಕೆಳಗಡೆ ನೋಡಿ ಅನ್ನ, ಅದೆಲ್ಲ ಪಾರ್ಸೆಲ್ಗೆ ರೆಡಿಯಾಗಿರುವಂಥದ್ದು ನೋಡಿ. ಇಲ್ಲಿಂದ ತುಂಬಾ ಪಾರ್ಸೆಲ್ ಹೋಗುತ್ತೆ. ಆದರೆ ಹೊರಗಡೆಯಿಂದ ಬರೋರಿಗೆ ಅಷ್ಟು ಗೊತ್ತಾಗಲ್ಲ. ನಾವು ಬಾತ್ ಟಬ್ನೊಳಗೆ ಇಳಿದ್ರೆ ನೀರು ಹೇಗೂ ಎಲ್ಲ ಭಾಗಕ್ಕೂ ತಾಗುತ್ತೋ ಅದೇ ರೀತಿ ಈ ಮಸಾಲೆ ಟಬ್ನೊಳಗೆ ಮೀನನ್ನು ಸೇರಿಸಿ ಸ್ವಲ್ಪ ಸಮಯ ಬಿಟ್ಟರೆ ಆ ಮಸಾಲೆಯನ್ನೆಲ್ಲ ಮೀನು ಹೀರ್ಕೊಳ್ಳುತ್ತೆ. ಇದುವೇ ಒಳ್ಳೆಯ ರುಚಿಯನ್ನು ಕೊಡುತ್ತೆ. ಮತ್ತು ಇಲ್ಲಿ ತಾಜಾ ಮೀನನ್ನು ಉಪಯೋಗಿಸುವುದರಿಂದ ರುಚಿಯೂ ಕೂಡ ಹೆಚ್ಚಿರುತ್ತೆ. ಹೋಟೆಲ್ ಎಲ್ಲಿ ಬರುತ್ತೆ ಅಂತ ಹೇಳಿದರೆ ಇದು ಹೊನ್ನಾವರದಲ್ಲಿದೆ. ನೀವು ಮುರುಡೇಶ್ವರ ಕಡೆಯಿಂದ ಬರ್ತೀರಾ ಅಂತ ಹೇಳಿದರೆ ಶರಾವತಿ ಸೇತುವೆ ದಾಟಿದ ನಂತರ ನಿಮಗೆ ಶರಾವತಿ ಸರ್ಕಲ್ ಸಿಗುತ್ತೆ. ಆ ಶರಾವತಿ ಸರ್ಕಲ್ ಬಳಸ್ಕೊಂಡು ಹೈವೇ ಟಚ್ ಆಗೋಕ್ಕಿಂತ ಮುಂಚೆನೇ ಎಡಗಡೆಗೆ ಒಂದು ರೋಡ್ ಹೋಗಿದೆ. ಅದೇ ರೋಡಲ್ಲಿ ಒಂದು 50 ಮೀಟ್ರ್ ಮುಂದೆ ಇಳಿದ್ರೆ ಬಲಗಡೆಗೆ ಒಂದು ಗಂಧದ ಓಣಿ ಹೋಗುವ ರಸ್ತೆ ಇದೆ. ಅದೇ ರಸ್ತೆಯಲ್ಲಿ ಸಾಗಿದರೆ ನಿಮಗೆ ಈ ಹೋಟೆಲ್ ನೋಡಲು ಸಿಗುತ್ತೆ ನೋಡಿ. ವೈಟ್ ರೈಸ್ ಇದು 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 ಕೊಚ್ಚಿಗೆ ಅಂದರೆ ಆಯಿಲ್ ರೈಸ್. ಇದು ದಾಲ್ ಸಾಂಬಾರು. ಇದು ಮಳ್ಳಿ ಸುಕ್ಕ. ಇದು ಮಳ್ಳಿ ಸುಕ್ಕ. ಅದು ನಾವು ಇವತ್ತೇ ಕ್ಯಾಬೇಜ್ ಪಲ್ಯ ಮಾಡಿದ್ದಾರೆ. ದಿನಾಲು ಐಟಮ್ ಬೇರೆ ಆಗ್ತದೆ ಅಂತ ಹೇಳಿದ್ರೆ ಒಂದು ದಿವಸ ಕ್ಯಾಬೇಜ, ಒಂದು ದಿವಸ ಬೀಟ್ರೂಟ್, ಒಂದು ದಿವಸ ಬೀನ್ಸ್. ಅದು ಗಂಜಿ ರಾಗಿ ಕರಡು ಗಂಜಿ ಮಾಡಿದ್ರು. ಇವಾಗ ಇನ್ನು 12 ಗಂಟೆ ಅಷ್ಟೇ. ಪಾರ್ಸೆಲ್ ಎಷ್ಟೊಂದು ರೆಡಿಯಾಗಿದೆ ನೋಡಿ. ನಿಮಗೆ ಒಂದು ವೇಳೆ ಅಡ್ರೆಸ್ ಗೊತ್ತಾಗಿಲ್ಲ ಅಂತ ಹೇಳಿದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲೊಕೇಶನನ್ನು ಹಾಕಿಡ್ತೇನೆ. ನೀವು ಮ್ಯಾಪ್ ನೋಡಿಕೊಂಡು ಹೋಗ್ಬೋದು. ಎಲೆಯನ್ನು ಎಷ್ಟು ಕ್ಲೀನಾಗಿ ನೀಟಾಗಿ ಒರೆಸ್ತಾ ಇದ್ದಾರೆ ನೋಡಿ. ಚೆನ್ನಾಗಿದೆ ಅಲ್ಲ. ಎಲೆ ಕೂಡ ತುಂಬ ಚೆನ್ನಾಗಿದೆ ನೋಡಿ, ತುಂಬ ದೊಡ್ಡದಾಗಿ. ಒಬ್ಬರು ಊಟಕ್ಕೆ ಬಂದಿದ್ದಾರೆ, ಅವ್ರದ್ದು ಎಕ್ಸ್ಪೀರಿಯನ್ಸ್ ಕೇಳುವ ಬನ್ನಿ. ಹೋಟ್ಲಿಗೆ ಸರ್ ನಾವು ಮೈಸೂರವರು, ಇಲ್ಲಿ ಜಾತ್ರೆಗೆ ಬಂದಿದ್ದೀವಿ ಅಂಗಡಿಗೆ. ಬಂದಾಗಿಂದ ಇಲ್ಲೇ ಊಟ ಮಾಡ್ತಾರದು. ಇಲ್ಲೇ ಊಟ ಮಾಡ್ತಾಯಿದ್ರೆ ಹೇಗಿದೆ ಊಟ ಎಲ್ಲ? ಒಳ್ಳೆ ಟೇಸ್ಟ್ ಐತೆ, ಅದಕ್ಕೆ ಬಂದು ಇಲ್ಲೇ ಊಟ ಮಾಡೋದು. ಇದು ಮೀನು ಸಾರೆಲ್ಲ ಸೂಪರ್ ಆಗಿದೆ. ಸೂಪರ್ ಆಗಿದೆ ಅಂದರೆ ಇಲ್ಲಿ ಫ್ರೆಶ್ ಆಗಿ ಸಿಗುತ್ತೆ. ಫ್ರೆಶ್ ಆಗಿ ಸಿಗ್ತದೆ, ಒಳ್ಳೆ ಕ್ಲೀನೆಸ್ ಇರ್ತದೆ, ಫ್ರೆಶ್ ಆಗಿರ್ತದೆ. ಅದಕ್ಕೆ ಬಂದು ಇಲ್ಲೇ ಊಟ ಮಾಡೋದು. ನೀವು ಒಬ್ಬರೇ ಬಂದಿರೋದಾ? ಇಲ್ಲ, ನಾವು ಫುಲ್ ಬಂದಿದ್ದೀವಿ, 4-5 ಜನ ಬಂದಿದ್ದೀವಿ. ಅವರೆಲ್ಲ ಬರ್ತಾರೆ, ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತಾರೆ. ನಿಮ್ಗೆ ಈ ಹೋಟ್ಲ್ ಬಗ್ಗೆ ಹೇಗೆ ಗೊತ್ತಾಯ್ತು? ನಾವು ಹಿಂಗೆ ಬೋರ್ಡ್ ನೋಡ್ದು, ಬೋರ್ಡ್ ನೋಡ್ಬಿಟ್ಟು ಹಂಗೆ ಬಂದು ಮನೆ ಊಟ ಅಂದ್ಬಿಟ್ಟು ಇಲ್ಲೇ ಬಂದು ಊಟ ಮಾಡ್ತಾರೆ. ಮನೆ ಊಟ ಅಂದರೆ ಮನೆ ಥರನೇ ಇದೆ. ಮನೆ ಥರನೇ ಐತೆ. ಸಾರು ಗೀರೆಲ್ಲ ಹಂಗೆ ಇರ್ತದೆ. ಅದಕ್ಕೆ ಒಳ್ಳೆ ಟೇಸ್ಟ್ ಇರ್ತದೆ, ಅದಕ್ಕೆ ಇಲ್ಲೇ ಬಂದು ಊಟ ಮಾಡೋದು. ನಮ್ಮ ಊಟದ ಸರದಿ ಉಪ್ಪು,
ಉಪ್ಪಿನಕಾಯಿ ಹಾಗೆ ಪಲ್ಯ. ಇದು ಕಟ್ಟ ಮೀಟ ಅಂತ, ಆಹಾ, ಅದು ಮೊಳಿ ಸುಕ್ಕ. ಇದು ಕೊಚ್ಚಿಗೆ ಅನ್ನ, ಅಂದರೆ ಈ ಮಂಗಳೂರು ಮತ್ತು ಉಡುಪಿಯಲ್ಲಿ ಬಾಯ್ಲ್ಡ್ ರೈಸ್ ಅಂತೀವಲ್ಲ ಅದೇ. ಎರಡೂ ಇದೆ, ಬೆಳ್ತಿಗೆ ಅನ್ನ ಕೂಡ ಸಿಗುತ್ತೆ, ಕೊಚ್ಚಿಗೆ ಅನ್ನ ಕೂಡ ಸಿಗುತ್ತೆ. ಇದು ಮೀನು ಸಾರು, ಆಹಾ. ಇಲ್ಲಿ ಮೀನು ಊಟ ಅಷ್ಟೇ ಅಲ್ಲದೆ ತರಕಾರಿ ಊಟ ಕೂಡ ಸಿಗುತ್ತೆ. ಅನ್ನ, ಸಾರು, ಪಲ್ಯ, ಹಪ್ಪಳ, ಉಪ್ಪಿನಕಾಯಿ ಮತ್ತು ರಾಗಿ ಗಂಜಿ. ಇದು ದೇಹವನ್ನು ತಂಪಾಗಿಡಲು ಸಹಕರಿಸುತ್ತದೆ. ಇವಾಗ ಹೊನ್ನಾವರ ತುಂಬಾ ಅಭಿವೃದ್ಧಿಯಾಗಿದೆ. ಮೊದಲಾದರೆ ಮುರುಡೇಶ್ವರ ಬಿಟ್ಟರೆ ನೆಕ್ಸ್ಟ್ ಗೋಕರ್ಣ ಅಥವಾ ಗೋವಾ ಹೋಗ್ತಿದ್ರೆ, ಇವಾಗ ಹಾಗಿಲ್ಲ. ಹೊನ್ನಾವರದಲ್ಲಿ ನೋಡುವಂಥ ಸ್ಥಳ ತುಂಬಾ ಇದೆ. ಇಕೋ ಬೀಚ್ ಆಗಿರ್ಬೋದು, ಅಪ್ಸರ್ಕೊಂಡ, ಹಾಗೆ ಕಾಂಡ್ಲಾವನ ಮತ್ತು ಕೇರಳ ಮಾದರಿಯ ಬೋಟಿಂಗ್ ತುಂಬಾ ಇದೆ. ಒಂದು ದಿವಸದಲ್ಲಿ ಖಂಡಿತವಾಗಿ ಸಾಧ್ಯವಿಲ್ಲ. ಸರಿಯಾಗಿ ನೋಡಬೇಕಂತ ಹೇಳಿದರೆ 2 ದಿನ ಆದರೂ ಬೇಕೇ ಬೇಕು. ಈ ಮೀನಿನ ರುಚಿ ಮಾತ್ರ ತುಂಬಾ ಚೆನ್ನಾಗಿದೆ. ಆ ಫ್ರೆಶ್ ಇರೋದ್ರಿಂದ ಅದು ರುಚಿ ಕೂಡ ಚೆನ್ನಾಗಿ ಬರುತ್ತೆ. ಅವರು ಹೇಳಿದ ಪ್ರಕಾರ ಆ ದಿವಸದ ಮೀನನ್ನು ಆ ದಿವಸನೇ ಯೂಸ್ ಮಾಡೋದಂತೆ, ಮಾರನೇ ದಿವಸ ಮತ್ತೆ ಬೇರೆ ಮೀನು ತಗೊಂಡು ಬರ್ತಾರಂತೆ. ಅಂದರೆ ಇಲ್ಲೇ ಹತ್ತಿರ ಬಂದರು ಇರೋದ್ರಿಂದ ಅಲ್ಲಿಂದ ಡೈಲಿ ಮೀನು ತಗೊಂಡು ಬಂದು ಅದೇ ದಿವಸಕ್ಕೆ ಸಾರು ಮತ್ತು ಫ್ರೈ ಮಾಡೋದು. ಮಾರನೇ ದಿವಸಕ್ಕೆ ಇಟ್ಕೊಳ್ಳೋದಿಲ್ಲ, ಮಾರನೇ ದಿವಸಕ್ಕೆ ಮತ್ತು ಬೇರೆ ಮೀನು. ಸಾಮಾನ್ಯವಾಗಿ ಇಲ್ಲಿ ಬಂಗುಡೆ, ಬೂತಾಯಿ, ಕೊಡವಾಯಿ ಹಾಗೆ ಮೋಳಿ ಸುಕ್ಕ ಸಿಗುತ್ತೆ. ಇದು 2ನೇ ವರ್ಷ ಆಯಿತು ನಾನು ಇಲ್ಲಿ ಹೋಟ್ಲಲ್ಲಿ ಮಾಡಿದ್ದೆ. ಅಂದರೆ ಸ್ಟಾರ್ಟ್ ಆಗಿ ಆನಂತರ ನಮ್ಮ ಇಲ್ಲಿ ಐಟಮ್ ಇದಂದರೆ ಬಂದರದಲ್ಲಿ ಹೋಗಿ ಫ್ರೆಶ್ ಮೀನು ತಂದು ಅನ್ನ ನೋಡಿ ಅಂತೆ ಹದವಾಗಿ ಬೆಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ ಆ ಟೆಕ್ಸ್ಚರ್. ಮೀನು ಕೂಡ ಹಾಗೆ ಆ ಫ್ರೆಶ್ ಇರೋದ್ರಿಂದ ಯಾವ ಮೀನು ತಿಂದರೂ ಕೂಡ ಟೇಸ್ಟೇ. ನೋಡಿ ಮೀನು ಹೇಗಿದೆ ನೋಡಿ. ನೋಡಿ ಆ ಮೀನಿನ ಟೆಕ್ಸ್ಚರ್ ನೋಡಿ ಅಂತ ಎಷ್ಟು ಚೆನ್ನಾಗಿದೆ ನೋಡಿ. ಫ್ರೆಶ್ ಇರೋದ್ರಿಂದ ಈ ಥರ ಇರುತ್ತೆ ನೋಡಿ, ಯಾವ ಥರ ಇದೆ ನೋಡಿ. ವಾವ್ ನೋಡಿ. ಈ ಬೇಸಿಗೆ ಕಾಲದಲ್ಲಿ ಬಾಯ್ಲ್ಡ್ ರೈಸ್ ಅಥವಾ ಕೊಚ್ಚಿಗೆ ಅನ್ನನೇ ಉತ್ತಮ. ಇದು ದೇಹಕ್ಕೂ ತಂಪು. ಅದರಲ್ಲೂ ಮೀನು ಸಾರಿದ್ರಂತೂ ಈ ವೈಟ್ ರೈಸ್ಗಿಂತ ಕೊಚ್ಚಿಗೆ ಅನ್ನನೇ ಉತ್ತಮ. ಈ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಹೆಚ್ಚಿನ ಜನರು ಬೆಳಗಿನ ಸಮಯದಲ್ಲಿ ಗಂಜಿಯನ್ನು ಸೇವಿಸುತ್ತಾರೆ. ಈ ಗಂಜಿ ಅಂದರೆ ಇದೇ ಅನ್ನ ಇದೆಯಲ್ಲ, ಯಾವುದು ಬಾಯ್ಲ್ಡ್ ರೈಸ್ ಇದೆ ನೋಡಿ, ಕೊಚ್ಚಿಗೆ ಅನ್ನ, ಅದನ್ನೇ ಹೆಚ್ಚಾಗಿ ಬೇಯಿಸಿದಾಗ ಗಂಜಿ ಆಗುತ್ತದೆ. ಈ ಅನ್ನ ಬೇಯಿಸುವಾಗ ಏನು ನೀರು ಉಳಿತದೆ ನೋಡಿ, ಅದನ್ನು ಕೂಡ ಬಿಸಾಕದೆ ಅನ್ನದ ಜೊತೆಗೆ ಸೇವಿಸುತ್ತಾರೆ. ಇದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ದೇಹಕ್ಕೂ ತಂಪು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯವರು ಬೆಳಗಿನ ಸಮಯದಲ್ಲಿ ದೋಸೆ, ಚಪಾತಿ, ಪೂರಿ ತಿನ್ನದೆ ಇದೇ ಗಂಜಿಯನ್ನು ಸೇವಿಸುತ್ತಾರೆ. ಇಲ್ಲಿ ಊಟದ ಸಮಯ 12 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಇರುತ್ತದೆ ಮತ್ತು ಭಾನುವಾರ ರಜೆ ಇರುತ್ತದೆ. ರಾತ್ರಿ ಊಟ ಇರುವುದಿಲ್ಲ, ಮಧ್ಯಾಹ್ನ ಮಾತ್ರ ಊಟ ಇರುವುದು. ಮುಂದಿನ ದಿನಗಳಲ್ಲಿ ಭಾನುವಾರ ಕೂಡ ಓಪನ್ ಮಾಡೋ ಸಾಧ್ಯತೆ ಇದೆ ಅಂತೆ. ನೋಡಿ ಇಲ್ಲಿ ಎಷ್ಟೊಂದು ನೆಮ್ಮದಿಯಾಗಿ ಊಟ ಮಾಡ್ಬೋದು ಅಂತ, ಯಾವುದೇ ಗೋಜಿ ಗದ್ದಲ ಇಲ್ಲ. ಇಲ್ಲಿ ಊಟ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದರೆ, ಅನ್ನದ ಒಂದು ಅಗುಳು ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ಬಿಡ್ತಾ ಇಲ್ಲ ನೋಡಿ ಅಂತೆ. ಎಲ್ಲ ಖಾಲಿಯಾಗಿದೆ ನೋಡಿ, ಒಂದೇ ಒಂದು ಅನ್ನದ ಅಗುಳು ಕಾಣ್ತಾ ಇಲ್ಲ ನೋಡಿ, ಫುಲ್ ಖಾಲಿ. ಬಂದರಿಂದ ಏನು ಮೀನು ತಗೊಂಡು ಬರ್ತಾರೆ ನೋಡಿ, ಅದನ್ನು ಇಲ್ಲೇ ಕ್ಲೀನ್ ಮಾಡೋದು. ಇಲ್ಲೇ ಕ್ಲೀನ್ ಮಾಡ್ಲಿಕ್ಕಂತಾನೆ ಇಲ್ಲಿ ಹೆಂಗಸರಿದ್ದಾರೆ ನೋಡಿ ಅಂತೆ, ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ. ಇದು ಯಾವ ಮೀನು ಅಂತ ಗೊತ್ತಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ
ನೋಡಿ ಎಷ್ಟೊಂದು ಮೀನಿದೆ ನೋಡಿ. ಅನ್ನ ರೆಡಿಯಾಗಿದೆ, ಪಾರ್ಸೆಲ್ ಕೂಡ ರೆಡಿಯಾಗಿದೆ. ನೀವು ರೆಡಿಯಾ? ಒಂದು ವೇಳೆ ನೀವು ಹೊನ್ನಾವರದಲ್ಲಿ ಬಂದು ಈ ಹೋಟೆಲಿಗೆ ಹೋಗಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ ಸರ್ಕಲ್, ನಿಮ್ಮ ರಿಲೇಷನ್, ನಿಮ್ಮ ಸಂಬಂಧಿಗಳು ಯಾರಾದರೂ ಹೊನ್ನಾವರಕ್ಕೆ ಹೋಗಿದ್ದರೆ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ, ಯಾಕಂದರೆ ಅವರಿಗೂ ಸಹಾಯವಾಗ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ನಿಮಗೆ ಹೊನ್ನಾವರದಲ್ಲಿ ಯಾವೆಲ್ಲ ಪ್ಲೇಸ್ ನೋಡಬೇಕು ಅಂತ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ, ಅದಕ್ಕೆ ಉತ್ತರ ನೀಡೋ ಪ್ರಯತ್ನ ಖಂಡಿತ ಮಾಡ್ತೇನೆ. ಧನ್ಯವಾದಗಳು.